ಓಕೆ, ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಉಮೇಶ್ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ಉಮೇಶ್ ಸರ್, ನನಗೆ ಅವಾಗ ನೀವು ಸಂಪರ್ಕಕ್ಕೆ ಸಿಕ್ಕಾಗ ನಾನು ಕೇಳುತ್ತಾ ಇದ್ದೆ, ನನಗೆ ಬೇಸರ ಏನಾಗ್ತಾ ಇದೆ ಅಂತಂದ್ರೆ ಉಮೇಶ್ ಸರ್, ಆ ರೇಣುಕಾಸ್ವಾಮಿ ಸಿಕ್ಕಿರುವಂಥ ಇದಿದೆಯಲ್ಲ ಪೊಸಿಷನ್, ಆ ಬಾಡಿ ಸಿಕ್ಕಿರುವಂಥ ರೀತಿ, ಮೈ ಕೈ ಎಲ್ಲ ಇರೋದು, ಬೆಂಡೆತ್ತಿರೋದು, ಶಾಕ್ ಕೊಟ್ಟಿರೋದು, ಬೆಲ್ಟಲ್ಲಿ ಹೊಡೆದಿರೋದು, ಇದೆಲ್ಲ ಜೈಲಾಧಿಕಾರಿಗಳಿದು ಯಾವುದೂ ಕೂಡ ಇರೋದಿಲ್ವಾ ಸರ್? ಹೃದಯ ಅನ್ನೋದು ಇರೋದಿಲ್ವಾ ಸರ್? ಈ ರೀತಿಯಾಗಿ ಹತ್ಯೆ ಮಾಡಿರುವಂಥ ಆರೋಪಿಗಳು ಬಂದು ಕೂತ್ಕೊಂಡಿದ್ದಾರೆ, ಅವ್ರಿಗೆ ನಾವು ಈ ರೀತಿಯಾಗಿ ಫೆಸಿಲಿಟಿ ಕೊಡಬಾರದು, ಅಟ್ಲೀಸ್ಟ್ ಅವ್ರಿಗೊಂದಿಷ್ಟು ಪಶ್ಚಾತ್ತಾಪ ಆಗಬೇಕು ಅನ್ನುವಂಥ ಮನಸ್ಥಿತಿ ಇಲ್ವಾ, ಅಥವಾ ಎಲ್ಲ ಕಾಸಲ್ಲೇ ನೋಡ್ಕೊಳ್ತಾರ ಸರ್? ಸಾಮಾನ್ಯವಾಗಿ ಏನಾಗುತ್ತೆ ಸರ್, ಜೈಲುಗಳಿಗೆ ಜುಡಿಷಿಯಲ್ ಕಸ್ಟಡಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ, ನಾವು ಯಾವ ಮನಸ್ಥಿತಿಯಿಂದ ಆರೋಪಿತರುಗಳನ್ನ ನೋಡಿರ್ತೀವಿ, ಯಾವ ಮನಸ್ಥಿತಿಯಿಂದ ನಾವು ಅವ್ರ ನಿಜಗಳನ್ನ ಬಿಡಿಸಿರ್ತೀವಿ, ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿರ್ತೀವಿ, ಮತ್ತು ಯಾವ ಥರ ನಾವು ಪೊಲೀಸ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಂಡಿರ್ತೀವಿ ಅಂತ ಅನ್ನುವಂಥದ್ದು ಆಗಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಾಗ ಎಂಟೈರ್ ನಮಗೂ ಪೊಲೀಸ್ ಜೈಲ ಇವ್ರಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಸರ್. ನಾವು ನೋಡಿದಂಥ ರೀತಿ, ಯಾಕೆಂದರೆ ಪ್ರತಿಯೊಂದೂ ನಾವೆಲ್ಲ ನೋಡಿದಾಗ ಏನಾಗ್ತದೆ ಅಂದರೆ, ನಾವು ಮನುಷ್ಯರುಗಳೇ ಆಕ್ರೋಶಗಳು ಬಂದಿರ್ತದೆ, ಮತ್ತು ಈ ಥರ ಒಂದು ಬರ್ಬರ ಕೃತ್ಯ ಮಾಡೋದಕ್ಕೆ ಈ ಥರ ಮನಸ್ಸೇ ಆಗ್ಬತ್ತು ಅಂತ ಹೇಳಿದಂಥದ್ದು, ಆ ಥರ ನಾವು ವರ್ತನೆಗಳು ನಮ್ಮಲ್ಲೂ ಬದಲಾವಣೆ ಆಗ್ತಕ್ಕಂಥದ್ದು ಆಗ್ತಾ ಇರ್ತದೆ ತನಿಖಾ ಕಾಲದಲ್ಲಿ. ಆದರೆ ಒಂದು ಸಾರಿ ಇದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ನಾವು ಜೈಲಿಗೆ ಕಳಿಸ್ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ, ಜೈಲಲ್ಲಿ ಈ ಥರ ನಾವೇನು ಮನಸ್ಥಿತಿ ಏನಿರ್ತದಲ್ಲ, ನಾವು ಮತ್ತು ನಾವು ಪ್ರತಿ ದಿವಸ ಅದನ್ನು ನೋಡ್ತಾ ಇದ್ವಲ್ಲ, ಆ ಒಂದು ಮನಸ್ಥಿತಿ ಮತ್ತು ಆ ಥರದ್ದು ಯಾವುದೇ ಥರವಾದಂಥ ಒಂದೇ ಒಂದು ಸಣ್ಣ ಒಂದು ಅವ್ರಿಗೆ ಬರಲ್ಲ ತಲೆಗೆ. ಯಾಕೆ ಅಂತಂದರೆ, ಅವ್ರು ಇಷ್ಟೇ ನಮ್ಮ ಹತ್ರ ಕರ್ಕೊಂಡು ಬಿಟ್ಟಿದ್ದಾರೆ, ನಾವು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಷ್ಟೇ, ನಾವು ಅವ್ರಿಗೇನು ತೊಂದರೆ ಆಗಬಾರ್ದು, ಅವ್ರಿಗೆ ಇಲ್ಲಿರ್ತಕ್ಕಂಥವ್ರು ನಾವು ಅವ್ರಿಗೆ ಕಸ್ಟೋಡಿಯನ್ಗಳು, ಇವ್ರು ಅಲ್ಲಿ ಇಲ್ಲಿ ಒಳಗಡೆಗೆ ಬಂದಾದಮೇಲೆ ಯಾವುದೇ ಥರವಾದಂಥ ಅವ್ರಿಗೆ ಮುಜುಗರ ಆಗಬಾರ್ದು ಮತ್ತು ನೋವಾಗಬಾರ್ದು, ಅವರು ಕೋರ್ಟ್ಗಳಲ್ಲಿ ಏನು ನಡ್ಕೊಳ್ತದೋ, ಕೋರ್ಟ್ಗಳಲ್ಲಿ ಯಾವ ಥರ ಅದು ತೀರ್ಮಾನ ಆಗ್ತದೋ ಅವ್ರಿಗೆ ಯಾವುದೇ ಸ್ಯಾಡ್ ಅಂತ ಅನಿಸಲ್ವಾ ಸರ್? ನಾವು ಇಲ್ಲಿ ಕರಳು ಹಿಂಡುತ್ತೆ ಆ ಫೋಟೋಗಳನ್ನ ನೋಡಿದಾಗ, ಕರಳು ಹಿಂಡುತ್ತೆ ಅವರ ಹೊಡೆದಿರುವಂಥ ರೀತಿಗಳನ್ನ ನೋಡಿದಾಗ, ಅವನ ಪಾಪ ಸತ್ತಿರೋ ರೀತಿಯನ್ನು ನೋಡಿದ್ರೆ ಇನ್ನೂ ಕೂಡ ನಮಗೆ ರಕ್ತ ಕುದ್ದು ಹೋಗ್ಬಿಡುತ್ತೆ. ತನಿಖಾಧಿಕಾರಿಗಳಿಗೆ ಇನ್ನೂ ಅದೆಷ್ಟು ಕೋಪ ಬಂದಿರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಆ ರೀತಿಯಾಗಿ ಬ್ರೂಚುವಲ್ ಆಗಿ ಮರ್ಡರ್ ಮಾಡಿರುವಂಥ ರೀತಿಯನ್ನು ನೋಡಿದಾಗ ಅಟ್ಲೀಸ್ಟ್ ಆ ಜೈಲಿನಲ್ಲಿರುವಂಥ ಸಿಬ್ಬಂದಿಗಳಿಗೆ ನೋಡು ಅಂತೇಳಿ ಪೋಸ್ಟ್ ಮಾರ್ಟಮಿಗೆ ಕರ್ಕೊಂಡು ಬಂದು ಮುಖ ಇಟ್ಟು ತೋರಿಸ್ಬೇಕು ಸರ್, ಇಂಥವ್ರು ಇಂಥದ್ದು ಮಾಡಿದ್ರು ಅಂತೇಳಿ. ಅಂದರೆ ನಾಳೆ ಯಾವನು ಹೆಂಗ್ ಬೇಕಾಗಿ ಕೊಲೆ ಮಾಡ್ಕೊಂಡು ಬರಲಿ, ಇಲ್ಲ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡು ಬರಲಿ, ಅವ್ನು ಬಂದವನ್ನ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದಷ್ಟೇ ಮನೋಭಾವನೆನ ಜೈಲಲ್ಲಿರುವಂಥ ಸಿಬ್ಬಂದಿಗಳಿಗೆ? ಅವರು ಜೈಲಲ್ಲಿರ್ತಕ್ಕಂಥವ್ರ ಮ್ಯಾನ್ಯುಯಲಲ್ಲಿ ಇದೇ ಥರನೇ ಸಹ ಬರೆದಿರ್ತಕ್ಕಂಥ ಸರ್. ಜೈಲ್ ಮ್ಯಾನ್ಯುಯಲ್ನಲ್ಲಿ ಒಳಗಡೆ ಬರ್ತಕ್ಕಂಥ ಯಾರು ಅಂಡರ್ ಪ್ರಿಸ್ನರ್ ಇರ್ತಾರೋ ಆ ಪ್ರಿಸ್ನರ್ಗಳನ್ನ ನೀವು ಯು ಆರ್ ದ ಕಸ್ಟೋಡಿಯನ್ ಅಷ್ಟೇ. ನೀವು ಅದು ಬಿಟ್ಟು ಬೇರೆ ಯಾವುದೇ ಥರವಾದಂಥ ಪೂರ್ವಾಪರವಾದಂತಹ ಅವರು ಏನು ಮಾಡಿರ್ತಾರೆ, ಏನು ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಿಮಗೆ ಯಾವ ಕಾರಣಕ್ಕೂ ಮನಸ್ಸಿಗೆ ಬರಬಾರ್ದು. ಈ ವಿಚಾರಣಾಧೀನ ಕೈದಿಗಳಿಗೆ ನ್ಯಾಯಾಂಗ ಬಂಧನ ಯಾಕೆ ನೀಡಿದೆ ಅಂತ ಅನ್ಸುತ್ತೆ. ಅವರಿಗೆ ಕೊರೋನಾ ಟೈಮಲ್ಲಿ ನಾವು ಹೋಮ್ ಕ್ವಾರಂಟೈನ್ ಹೆಂಗ್ ಮಾಡಿದ್ವಿ ಹಂಗೆ ಮನೇಲಿ ಇರಕ್ಕೆ ಇನ್ಮೇಲೆ ಅದೇ ಬೆಟರ್ ಅಲ್ವಾ? ಅದೇ ನಾವು ನೋಡಿ ಸರ್, ನಾವು ಯಾವತ್ತೂ ಅಷ್ಟೇ, ನಾವೇನು ನಮ್ಮ ಕಸ್ಟಡಿ ಮುಗಿದ ತಕ್ಷಣ ಒಳಗಡೆ ಹೋದ ತಕ್ಷಣವೇ ಅದರ ಸ್ಕೋಪೇ ಬದಲಾವಣೆ ಆಗಿಬಿಡುತ್ತೆ. ಒಳಗಡೆ ಯಾವ ರೀತಿ ನಡೆಸ್ಕೊಳ್ತಾರೆ, ಯಾವ ರೀತಿ ಇರ್ತದೆ ಅಂತ. ಅದರ್ ದ್ಯಾನ್ ಕೆಲವಷ್ಟು ಕೇಸಸ್ಗಳಲ್ಲಿ ಏನು ರೇಪ್ ಕೇಸ್ಗಳು ಮಾಡಿ, ಗ್ಯಾಂಗ್ ರೇಪ್ ಕೇಸ್ಗಳು ಮಾಡಿಕೊಂಡು ಸಿಗಾಕೊಂಡಂಥವ್ರನ್ನ ಅಲ್ಲಿರ್ತಕ್ಕಂಥ ಸಜಾ ಕೈದಿಗಳು ಉಚ್ಚನಾಯಿ ಹೊಡೆದಂಗೆ ಹೊಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೀವು ಇಂಥ ಒಂದು ಘೋರ ಕೃತ್ಯ ಮಾಡಬಾರ್ದು, ಹಿಂಗೆಲ್ಲ ಮಾಡ್ಬಿಟ್ಟು ಬಂದಿದ್ದೀರಿ ನೀವು ಅಂತೇಳಿ ಅದೊಂದೇ ಒಂದಕ್ಕೆ ಇವರು ಏನು ಮಾಡಲ್ಲ. ಜೈಲು ಸಿಬ್ಬಂದಿಗಳು ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಕೆಲವಷ್ಟು ಹೋದವರು ಈ ಥರ ಎಲ್ಲ ನೀವು ಅತ್ಯಾಚಾರ ಹಿಂಗೆಲ್ಲ ಮಾಡ್ಬಿಟ್ಟು ಬಂದಿದ್ರೆ ಹೆಣ್ಮಕ್ಳ ಮೇಲೆ ಅಂತ ಹೇಳ್ಬಿಟ್ಟು ಅಂತ ಇವ್ರನ್ನ ಜೈಲಿನವ್ರನ್ನ ಕೇರ್ ಮಾಡದೆ ವಾರ್ಡನ್ ಅವ್ರನ್ನ ಅವ್ರಿಗೆ ಒಳಗಡೆ ಮುಖಾಮುಷ್ಟಿ ಎಲ್ಲ ಚೆಚ್ಚಿ ಅವ್ರನ್ನ ಸಾಯಿ ಮಟ್ಟಕ್ಕೆ ತಂದಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದಮೇಲೆ ಗಲಾಟೆ ಆದಾಗ ನಾವು ಒಳಗಡೆಗೆ ಹೋಗಿದ್ದೀವಿ. ಯಾಕೆ ಗಲಾಟೆ ಆಯಿತು ಅಂದಾಗ ಈ ಥರ ಅವರು ರೇಪ್ ಕೇಸಲ್ಲಿ ಒಳಗಡೆ ಬಂದಿದ್ದವ್ರಿಗೆ ಹೊಡೆದಿರುವಂಥದ್ದು ಅಂತ ಹೇಳಿದಾಗ ನಾವು ವಾಪಸ್ ಬಂದಿದ್ದೀವಿ. ಹೀಗೆ ಅಲ್ಲಿ ಒಂಥರ ಬೇರೆ ಥರನೇ ಸರ್ ಅದು. ಆ ಜೈಲಿಗೆ ಹೋಗ್ಬಿಟ್ಟಾದ್ಮೇಲೆ ಏನಾಗ್ತಿದೆ ಅಂತಂದರೆ ಅವ್ರದ್ದೇ ಆದಂಥ ಸಾಮ್ರಾಜ್ಯ, ನಮ್ದು ಯಾವುದೇ ಥರವಾದಂಥ ಕಂಟ್ರೋಲ್ ಇರೋಲ್ಲ. ಒಂದಿರುತ್ತೇನು, ಜೈಲಿಗೆ ಆವಾಗಲೇ ಜೈಲಿಗೆ ಭೇಟಿ ಕೊಡುವಂಥದ್ದು, ಜೈಲಿಗೆ ಹೋಗಿ ಏನಾದರೂ ಅಕಸ್ಮಾತು ಅಸಂಬದ್ಧವಾದಂಥ ಮೊಬೈಲ್ಗಳು ಮತ್ತು ಗಾಂಜಾಗಳು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ಅಂತಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಏನು ನಮ್ಮ ಕಮಿಷನರ್ ಸಾಹೇಬರಿಗಿರ್ತದೋ ಆವಾಗ ಅವನು ಕಳಿಸಿ ಆ ಜೈಲನ್ನು ಶೋಧನೆ ಮಾಡ್ತಕ್ಕಂಥದ್ದು. ಅವ್ರು ಹೊಸಗಳಿದ್ದಂದರೆ ಅವ್ರನ್ನ ಸಂಬಂಧಪಟ್ಟಂಥವ್ರ ಹತ್ರ ಸಿಗ್ತಾರೆ, ಅವ್ರ ಮೇಲೆ ಕ್ರಮ ಜರುಗಿಸುವಂಥದ್ದು ಇರ್ತದೆ. ಅಂದರೆ ಅದು ಕ್ರಮಬದ್ಧವಾಗಿ ಆವಾಗಲೇ ನಡೀತಾ ಇರ್ತದೆ. ಆದ್ರೂ ಸಹ ಅದನ್ನು
ಬಿಟ್ಟು ಜೈಲಿಂದ ನಾವು ಈಚೆ ಬಂದಾದ್ಮೇಲೆ ಅವರು ನಡೆಸ್ಕೊಳ್ಳುವಂಥದ್ದು ಮತ್ತು ಆ ಒಳಗಡೆ ನಡೆಯುವಂಥ ಚಟುವಟಿಕೆಗಳೇ 100ಕ್ಕೆ 100ರಷ್ಟು ಬೇರೆ. ನಾವೇ ನೋಡ್ತಾ ಇದ್ದೀವಲ್ಲ ಮನಸ್ಥಿತಿ ಈ ಥರ ಹಾಗಾದ್ರೆ ಅವರಿಗೆ ಪಶ್ಚಾತ್ತಾಪನೂ ಆಗಲ್ಲ. ನಾನು ಏನೋ ಕೊಲೆ ಮಾಡಿ ಬಂದಿದ್ದೀನಿ, ಅಷ್ಟೊಂದು ಬ್ರೂಚಲ್ವಾಗಿ ಕೊಲೆ ಮಾಡಿ ಬಂದಿದ್ದೀನಿ ಅಂತಾನೂ ಅನ್ಸಲ್ಲ. ಯಾವ ಮನಸ್ಸು ಬದಲಾವಣೆಯನ್ನು ಕೂಡ ಆಗಲ್ಲ ಇವರದ್ದು. ಇವ್ರು ಹೋಗ್ತಾ ಇದ್ದೀರಿ, ನನಗೊಂದು ವ್ಯವಸ್ಥೆ ಇದೆ, ನಾನು ಇರ್ತೀನಿ, ಆಮೇಲೆ ಹೋರಾಟ ಮಾಡ್ತೀನಿ, ಆಚೆ ಬರ್ತೀನಿ, ನಾನು ಹೆಂಗ್ ಬೇಕೋ ಹಂಗೆ ಇರ್ತೀನಿ ಅನ್ನುವಂಥ ಮನಸ್ಥಿತಿನೇ ಬರುತ್ತೆ. ಇನ್ನು ಬದಲಾವಣೆ ಎಲ್ಲಿಂದ ಬಂತು ಇವರದ್ದು? ಖಂಡಿತ ಸರ್. ಒಳಗಡೆ ಇದು ಏನಾದರೂ ನಾವು ಮನಪರಿವರ್ತನಾಲಯ ಇದು ಅಂತ ಅಂದ್ಕೊಂಡ್ರೆ ಅದು ತಪ್ಪು ಸರ್. ಯಾಕೆಂದರೆ ನಾನೊಬ್ಬ ಪೊಲೀಸ್ ಆಗಿದ್ಕೊಂಡು ಒಳಗಡೆ ತಾವು ಕೇಳಿರ್ಬೋದು, ಈಗಾಗಲೇ ಭಾಳ ಈ ಬೆಂಗಳೂರು ನಗರ ಕಂಡಂತಹ ಬೆತ್ತನಗೆರೆ ಸೀನಾ ಒಳಗಡೆ ಹಲವಾರು ಕೊಲೆ ಕೇಸ್ಗಳು ಒಳಗಡೆ ಇದ್ದಂಥ ಸಮಯದಲ್ಲಿ ಅವರೊಬ್ಬ ಅಡ್ವೊಕೇಟ್ ದೇವರಾಜು ಅಂತವ್ರನ್ನ ಕೊಲೆ ಮಾಡಿ ನೆಲಮಂಗಲದಲ್ಲಿ ಅವ್ರ ತಂದೆ ಬೈಲಪ್ಪ ಅಂತೇಳಿ ಅಂತ ಒಬ್ಬರು ಭಾಳ ಇಂಪಾರ್ಟೆಂಟ್ ಸಾಕ್ಷಿಯಾಗಿರ್ತಾರೆ. ಅವ್ರನ್ನ ಮುಗಿಸ್ಬಿಟ್ರೆ ಈ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಜೈಲಲ್ಲಿರ್ತಕ್ಕಂಥ ಕನ್ವಿಕ್ಟ್ ಆಗಿದಂಥ ಮರ್ಡರ್ ಕೇಸಲ್ಲಿ ಚನ್ನಪಟ್ಟಣದವರೊಬ್ಬ ರಾಘವೇಂದ್ರ ಮತ್ತು ಇನ್ನೊಂದು 3-4 ಜನನ ಜೈಲಿಂದ ಈಚೆ ಬಿಡಿಸಿ ಪೆರೋಲ್ ಮೇಲೆ ಅವ್ರನ್ನ ಕಳಿಸ್ಕೊಟ್ಟು ನಾವು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ವಿ. ಜೈಲುಗಳೇ ಮಾನಿಟ್ರ್ ಮಾಡುವಂಥದ್ದು ಮತ್ತು ಆಚೆ ಬಂದಂಥ ಕ್ರಿಮಿನಲ್ಗಳು ಮಾನಿಟ್ರ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಿದು ಈ ನೆಲಮಂಗಲದಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇದೆ ಅಂತ ಅನ್ನುವಂಥದ್ದು ನಾವು ಹತ್ರ ಹೋಗ್ತಾ ಇರ್ಬೇಕು, ನೋಡಬೇಕು. ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಬೈಲಪ್ಪನ ಕೊಲೆ ಮಾಡಿಬಿಡ್ತಾರೆ ರಸ್ತೆಯಲ್ಲಿ. ಕೊಲೆ ಮಾಡಿ ಮತ್ತು ಇನ್ನೊಂದು ಕೊಲೆ ಮಾಡೋದಕ್ಕೆ KP ಅಗ್ರಹಾರಕ್ಕೆ ಬರ್ತಾರೆ. ಅವಾಗ ನಾವು ಹಿಡಿದಿರ್ತಕ್ಕಂಥದ್ದು ಜೈಲಿಗೆ ಹೋಗ್ತಾ ಇರುವಂಥ ಸಮಯದಲ್ಲಿ ಅವ್ರು ಹಿಡಿದು ಒಳಗಾಕಿದ್ದೀವಿ ಸರ್. ನಾವು ಈ ಥರ ಮನಪರಿವರ್ತನಾಲಯ ಅಂತ ನಾವೇನಾದ್ರು ತಿಳ್ಕೊಂಡ್ರೆ ಅದು ತಪ್ಪದು. ಯಾವ ಕಾರಣಕ್ಕೂ ಅದು ಎಲ್ಲೋ ಒಂದು ಭಾಗದಲ್ಲಿ 1000 ಜನದಲ್ಲಿ ಇಲ್ಲ 2000 5000 ಜನದಲ್ಲಿ ಯಾರಾದರೂ ಒಬ್ಬನ ಮೇಲೆ ಆಗಬೋದೇ ಹೊರತು ಖಂಡಿತವಾಗ್ಲೂ ಲಾಕಲ್ಲ. ಯಾಕೆಂದರೆ ಪ್ರತಿ ದಿವಸ ಹೋಗ್ತಕ್ಕಂಥವ್ರನ್ನ ಕತೆ ಕೇಳೋದೇ ಆಯ್ತದವ್ರು. ನೀನು ಯಾಕೆ ಬಂದೆ, ಲಾಯರ್ ಏನು, ಎಷ್ಟು ಕ್ರಿಮಿನಲ್ಸ್ಗಳ ರೆಸಾರ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಕರೆಯೋದು ಬೇಡ, ಮನಸ್ಸು ಪರಿವರ್ತನೆ ಆಗೋದು ಬೇಡ. ಇಟ್ಸ್ ಎ ರೆಸಾರ್ಟ್ ಫಾರ್ ಎ ಕ್ರಿಮಿನಲ್ಸ್. ದಟ್ಸ್ ಎ ಗುಡ್ ವರ್ಡ್ ಅನ್ಸುತ್ತೆ ನನಗೆ. ಹೌದೌದು ಸರ್. ನೋಡಿ, ಈಗ ಒಳಗಡೆ ಸಾಮಾನ್ಯವಾಗಿ ಭಾಳ ಕಮ್ಮಿ ಫೆಸಿಲಿಟಿಗಳಿತ್ತು. ಯಾಕೆಂದರೆ ಹ್ಯೂಮನ್ ರೈಟ್ಸ್ಗಳು ಯಾವಾಗ ಅದಕ್ಕೆ ಇಂಟರ್ವ್ಯೂನ್ ಆಗಿಬಿಟ್ಟು ತುಂಬ ಹ್ಯೂಮನ್ ರೈಟ್ಸ್ಗಳಿಂದ ಜೈಲುಗಳ ಮೇಲೆ ಭಾಳ ಅತ್ಯಂತ ಗತಾಪ್ರಹಾರ ಇದೆ. ಇವ್ರನ್ನ ನೀವು ಈಗ ಏನು ಈ ಥರ ನಡೆಸ್ಕೊಂಡ್ರೆ ಮನುಷ್ಯರ ಥರ ನಡೆಸ್ಕೋಬೇಕು ನೀವು ಹಾಗೆ ಹೀಗೆ ಅಂತೇಳಿ ಅವ್ರ ಮೇಲೂ ಸಿಕ್ಕಾಬಟ್ಟೆ ಭಯಂಕರವಾದಂಥ ಗದಾಪ್ರಹಾರ ಇದೆ. ಆಮೇಲೆ ಜೈಲು ನಾವು ಇಷ್ಟು ಜನನ ಅತ್ಯಂತ ಕಮ್ಮಿ ಸಂಖ್ಯೆಯಲ್ಲಿ ಇಟ್ಕೊಂಡು ಭಾಳ ತುಂಬ ಜಾಸ್ತಿ 4,000-4,500 ಜನನ ಜೈಲಿನಲ್ಲಿ ಇಟ್ಕೊಂಡು ಎಲ್ಲ ಇಡೀ ಪಾತಕ ಲೋಕವನ್ನೇ ಒಳಗಡೆನೆ ಅವರ ಹೊಟ್ಟೆ ಒಳಗಡೆ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಆಗೋ ಬದಿಕೊಡ್ರೆ ಆಗೋ ಸರಿ ಇರಪ್ಪ, ಒಳಗಡೆ ಏನು ಗಲಾಟೆ ಮಾಡ್ಕೊಕ್ಕೆ ಹೋಗಬೇಡಿ, ನಾವು ಸರಿ, ನಮ್ಮ ಒಳ್ಳೆಯವರಪ್ಪ, ಜೈಲಿನವರು ಸೂಪರ್, ಜೈಲಿನವ್ರು ವಾರ್ಡನು ಸೂಪರ್, ಆಮೇಲೆ ಸೂಪರ್ಡೆಂಟು ಸೂಪರ್, ಎಲ್ಲ ಒಳ್ಳೆ ಜನ ಇವರು ಅಂತ ಅನ್ನುವಂಥದ್ದು ಅಷ್ಟೇ ಆ ಒಳಗಡೆ ಒಂದು ಉಳ್ಕೊಂಡಿರ್ತಕ್ಕಂಥದ್ದು. ನೀವೇನಾದರೂ ತುಂಬ ಗಟ್ಟಿ ಸಿಕ್ಕಾಬಟ್ಟೆ ನೀವೇನಾದರೂ ಅಲ್ಲೇನಾದರೂ ಬೇರೆ ಥರವಾದಂಥ ವಾತಾವರಣ ಮಾಡ್ಕೋದಾಗ ಏನಾಗ್ತದೆ ಅಂದರೆ ಆಗಲೇ ಅಲ್ಲೊಂದು ಧರಣಿಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ವ್ಯತಿರಿಕ್ತವಾದಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ಒಳಗಡೆ. ಈ ಥರದ ಆ ಕಾರಣಕ್ಕೆ ಏನು ಮಾಡ್ತಾರೆ, ಆ ಒಂದು ಬ್ಲ್ಯಾಕ್ ಮೇಲಿಂಗಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಇಂಥ ಫೋಟೋಗಳು, ಮೊಬೈಲ್ಗಳಲ್ಲಿ ಫೋಟೋ ತೆಗೆಯುವಂಥದ್ದು, ಈ ಥರ ಚೇರ್ಗಳು, ಟೀಪಾಯ್ಗಳು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತುಕತೆ ನಡೆಸ್ತಾ ಇರುವಂಥದ್ದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಜೈಲೂ ಸಹ ಪೊಲೀಸ್ ಅಲ್ಲದೆ ಹೋದ್ರೂ ಇದು ಸರ್ಕಾರದ ಒಂದು ಅಂಗನೇ, ಸರ್ಕಾರಕ್ಕೆ ಇದು ಮುಜುಗರನೇ ಇದೆಲ್ಲ ಸಾಮಾನ್ಯವಾಗಿ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಈ ಥರದವೆಲ್ಲ ಆಚೆ ಸಾರ್ವಜನಿಕವಾಗಿ ಬರದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಬಹಳ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಜೈಲ್ ಮೇಲೆ ಇರುತ್ತೆ ಸರ್. ಎಸ್ ಕೆ ಉಮೇಶ್ ಅವರೇ, ಇಂಥದ್ದೇ ಕಾರಣಗಳಿಗೋಸ್ಕರ ಆರೋಪಿಗಳು ಪೊಲೀಸ್ ಕಸ್ಟಡಿಗಿಂತ ಹೆಚ್ಚು ಜೇಸಿಗೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ಹಂಬಲಿಸೋದು ಇಂಥದ್ದೇ ಕಾರಣಗಳಿಗೋಸ್ಕರನಾ? ಖಂಡಿತವಾಗ್ಲೂ. ಯಾಕೆ ಅಂದರೆ ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ ಯಾಕೆ ಅಂತೇಳಿ ಕೋರ್ಟ್ಗಳಲ್ಲಿ ವಾದ ಮಾಡೋದು ಇದೇ ಕಾರಣಕ್ಕೋಸ್ಕರನೇ. ಪೊಲೀಸ್ ಕಸ್ಟಡಿನಲ್ಲಿ ಒಂದೊಂದು ದಿವಸ ಅವ್ರಿಗೆ ಮಿನಿಮಮ್ 25 ದಿವಸದಂಗೆ ಆಗ್ತಾ ಇರ್ತದೆ. ಯಾಕೆಂದರೆ ಆ ಮನುಷ್ಯನ ಅಷ್ಟೊಂದು ನಾವು ಕಸ್ಟಡಿನಲ್ಲಿ ಇರಬೇಕಂತ ಸಮಯದಲ್ಲಿ ಇಂಟ್ರಾಗೇಷನ್ನು ನಿದ್ರೆಗಳು ಕೊಡಲ್ಲ, ಅವ್ರಿಗೆ ಸತ್ಯಗಳು ಹೇಳ್ತಾ ಇರೋದಿಲ್ಲ, ಸತ್ಯ ಮುಚ್ಚಿಟ್ಕೊಳ್ತಾ ಇರ್ತಾರೆ. ನಿರಂತರವಾಗಿ ನಾವು ಇಂಟ್ರಾಗೇಷನ್ ಮಾಡ್ತಾ ಇರ್ತೀವಿ. ಪೂರ್ಣ ಪ್ರಮಾಣದಲ್ಲಿ ನಾವು ಕನ್ವಿನ್ಸ್ ಆಗಬೇಕು 100% ಆ ಕೇಸಲ್ಲಿ ಸುಳ್ಳು ಇಲ್ಲ ಈ ಮನುಷ್ಯನ ಹತ್ರ ಅನ್ನುವಂಥದ್ದನ್ನ ಖಾತ್ರಿ ಮಾಡ್ಕೋಬೇಕು ನಾವು. ಆ ಕಾರಣಕ್ಕೆ ಅವ್ರ ಮೇಲೆ ಜಾಸ್ತಿ ಪ್ರಯೋಗ ಮಾಡ್ತಾ ಇರ್ತೀವಿ, ಅವ್ರ ಮೇಲೆ ಬೀಳ್ತಾ ಇರ್ತೀವಿ, ಮತ್ತು ಅವ್ರಿಗೆ ಯಾವುದೇ ಥರವಾದಂಥ ಸೌಲಭ್ಯಗಳು ಕೊಡೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಅರ್ಜೆಂಟಾಗಿ ಜೈಲಿಗೆ ಕಳಿಸ್ಬಿಟ್ರೆ ಅಲ್ಲಿ ನೆಮ್ಮದಿ ಆಗಿಬಿಡ್ತಾನೆ, ಬೇಕಾರೋದೆಲ್ಲ ಸಿಗ್ತದೆ, ಅವರು ಹೋಗ್ಬೋದು, ಯಾರು ಬೇಕಾದ್ರೂ ಮಾತಾಡಿಸ್ಬೋದು, ಏನು ಬೇಕಾದ್ರೂ ಕೊಡ್ಬೋದು, ಆರಾಮಾಗಿದ್ದು ಬಿಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಆ ಕಾರಣಕ್ಕೋಸ್ಕರನೇ ದಯಮಾಡಿ ಅವ್ರಿಗೆ 2 ದಿವಸ ನೀವು ಪೊಲೀಸ್ ಕಸ್ಟಡಿ ಕೊಡಿ, ಜಾಸ್ತಿ ಕೊಡಬೇಡಿ ಅಂತ ಹೋರಾಟನೇ ಇದಕ್ಕೋಸ್ಕರ ನಡೆಯುವಂಥದ್ದು.
ಈಗ ವಿಲ್ಸನ್ ಗಾರ್ಡನ್ ನಾಗ ಅಂತಹ ನಟೋರಿಯಸ್ ರೌಡಿಗಳ ಜೊತೆಗೆ ವಿಚಾರಣಾಧೀನ ಕೈದಿಗಳು ಮೀಟ್ ಆಗ್ತಾ ಇದ್ದಾರೆ ಅಂದ್ರೆ ಅವ್ರ ಆಚೆ ಬಂದು ಕೂಡ ಅಂತದ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಅಲ್ಲಿನ ಸಿಬ್ಬಂದಿಗಳ ಅರಿವಿಗೆ ಬರೋದಿಲ್ವಾ, ಅಥವಾ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಬೇಡ ದೊಡ್ಡವ್ರ ಸವಾಸ ನಮ್ಗೆ ಯಾಕಪ್ಪ ಅನ್ನೋ ಮನಸ್ಥಿತಿನ ಅಲ್ಲಿರೋ ಅಧಿಕಾರಿಗಳದ್ದು ಅಥವಾ ಸಿಬ್ಬಂದಿ ವರ್ಗದ್ದು? ಈಗ ನೋಡಿ, ಯಾರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು, ಯಾರ ಜೊತೆ ಸೇರಿದ್ದಾರೆ ಜೈಲಲ್ಲಿ ಅನ್ನುವಂಥದ್ದು ಇಂಪಾರ್ಟೆಂಟು. ಈಗಾಗಲೇ ನಾವು ಕೆಲವಷ್ಟು ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೋ, ಯೋಗ ಮಾಡ್ತಾರಂತೆ, ಅದು ಮಾಡ್ತಾರಂತೆ, ಏನೋ ಭಗವದ್ಗೀತೆ ಓದ್ತಾರೆ ಅಂತ ಅಂದ್ಬಿಟ್ಟು ಅಂತ ಈಗಾಗಲೇ ಹೊರಗಡೆ ಅವ್ರ ಮೇಲೆ ಅಭಿಪ್ರಾಯಗಳು ಬದಲಾವಣೆಗಳಾಗ್ತಾ ಇತ್ತು. ಹೌದು, ಏನೋ ಆಗಿದೆ, ಏನಾದರೂ ಆಗಲಿ ಅನ್ನುವಂಥದ್ದು ಬಂದ್ಬಿಡುತ್ತೆ. ನಮ್ಮ ಕಲ್ಚರ್ಗಳೇ ಹಾಗೇನೆ, ಅಯ್ಯೋ ಪಾಪ ಅನ್ನುವಂಥದ್ದು ಜಾಸ್ತಿ, ಭಾಳ ಕಮ್ಮಿ, ಇವ್ನು ಒಳಗೋಗ್ಲಿ ಅನ್ನುವಂಥದ್ದು, ಅಯ್ಯೋ ಪಾಪಗಳ ಸಂಖ್ಯೆನೇ ಜಾಸ್ತಿ. ಅಂಥದ್ದೊಂದು ಈಗಾಗಲೇ ಪ್ರಾರಂಭ ಆಗಿತ್ತು. ಅಂಥದ್ರ ಮಧ್ಯೆ ಏನಾಗ್ತದೆ, ಇಂಥವ್ರ ಹತ್ರ ಮುಂದೆ, ಇಂಥ ಮನುಷ್ಯನ ಮುಂದೆ ಕೂತ್ಕೊಂಡಾಗ ಏನಾಗುತ್ತೆ, ಸಾರ್ವಜನಿಕವಾಗಿ ಎಲ್ಲರೂ ಅಷ್ಟೇ, ಎಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲರೂ ಮನುಷ್ಯರೇ, ಇದನ್ನೆಲ್ಲ ನೋಡ್ತಕ್ಕಂಥವ್ರೆ. ಹೌದಲ್ವಾ, ಈ ಮನುಷ್ಯ ಆಚೆ ಇದ್ದಾಗಲೂ ಇದೇ ಥರ ಒಂದು ಹೆಡ್ಲೆಸ್ ಜನಗಳ ಜೊತೆ ಸೇರಿಕೊಂಡು ಒಳಗಡೆ ಹೋಗಿ ಸೇರ್ಕೊಬಿಟ್ಟಿದ್ದು, ಮತ್ತು ಈಗಾಗಲೇ ಒಳಗಡೆನೂ ಇದೇ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಈ ಮನುಷ್ಯನ ಬದಲಾವಣೆ ಅಂತೂ ಖಂಡಿತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯ ಆಚೆ ಬಂದಾದ್ಮೇಲೆ ಅಕಸ್ಮಾತ್ ಬೇಲ್ಗೀಲ್ ಕೊಟ್ಟರೆ ಇಂಥವ್ರನ್ನೆಲ್ಲ ಯೂಸ್ ಮಾಡ್ಕೊಬಿಟ್ಟು ಎದುರಿಸಿ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗಳಿಗೆ ನಾಶ ಮಾಡಿಬಿಡ್ಬೋದು. ಆ ಕಾರಣಕ್ಕೋಸ್ಕರ ಬೇಲೆ ಕೊಡಬಾರ್ದು, ಇವ್ರಿಗೆ ಆಚೆ ಬಿಡಬಾರ್ದು. ಇಂಥವ್ರು ಈಗಲೇ ಇಂಥ ಸಂಪರ್ಕ ಅದೇ ಅಂದರೆ ಭಾಳ ಆಚೆ ಹೋಗಿ ಇನ್ನೇನು ಮಾಡ್ಬೋದು ಅಂತ ಹೇಳುವಂಥದ್ದು. ಇವರು ಇನ್ನೂ ಗುಂಡಿ ಆಳ ತೊಡ್ಕೊಂಡಾಗ ಇವರೇನು ಈ ಬಿಡೋ ಇಂಥವ್ರನ್ನ ಸಂಪರ್ಕ ಮಾಡಿಬಿಟ್ಟಿದ್ದೀನಿ, ನಂದೆಲ್ಲ ಮುಗಿದೋಗ್ತದೆ ಅಂತ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ತಪ್ಪಾಗ್ತದೆ. ಇಂಥವ್ರನ್ನ ಸಂಪರ್ಕ ಮಾಡುವಂಥದ್ದೇ ಜೈಲಲ್ಲಿ ತಪ್ಪದು. ಇವ್ರು ಈ ಭಾಳ ಅವರು ಎಲ್ಲ ನಡತೆಗಳು ಅಲ್ಲಿ ಕೌಂಟ್ ಆಗ್ತವೆ ನ್ಯಾಯಾಲಯಗಳಿಗೆ. ಇದೆಲ್ಲ ಗೊತ್ತಾಗ್ತದೆ ಸಾರ್ವಜನಿಕವಾಗಿ, ಇದೆಲ್ಲ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಅಲ್ಲ ಉಮೇಶ್ ಸರ್, ಈಗ ಅವರ ಸಂಪರ್ಕ ಮಾಡಿದ್ದಾರೆ ಅವೆಲ್ಲ ಒಂದ್ ಕಡೆಗಾಯ್ತು, ಬಟ್ ಒಂದು ಕೊಲೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮೊದಲನೇ ಕೊಲೆ ಮಾಡಿದಾಗ ಒಂದು ಪಶ್ಚಾತ್ತಾಪ ಇರುತ್ತೆ, ಗಿಲ್ಟ್ ಫೀಲ್ ಆಗುತ್ತೆ. ಅವನೇನೋ ಅಚಾತುರವಾಗಿ ಹೊಡೆಯಕ್ಕೆ ಹೋಗ್ಬಿಟ್ಟು ಸತ್ಬಿಟ್ಟಿದ್ದಾರೆ ಅಂತಂದಾಗ ನನ್ನ ಕಡೆಯಿಂದ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಈ ತರ ಆರಾಮಾಗಿ ಜಾಲಿಯಾಗಿ ಕುತ್ಕೊಳ್ತಾರೆ ಅಂತಂದ್ರೆ ದೇ ಆಲ್ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್ ತರ ಕಾಣಿಸ್ತಾ ಇದೆ. ಆರಾಮಾಗಿರ್ತಾರೆ ಅನ್ನೋದಾದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ತರಾನೇ ಇದಾರಲ್ವಾ? ಸಾಮಾನ್ಯವಾಗಿ ಏನಾಗುತ್ತೆ ನೋಡಿ, ಬಡಿಗೆ ಒಂದು ಯಾವುದಾದ್ರೂ ಅಪರಾಧಗಳು ಮಾಡಿರ್ತಕ್ಕಂಥವ್ರನ್ನ, ನಾವು ತುಂಬ ಅಪರಾಧಗಳು ಮಾಡಿರ್ತಕ್ಕಂಥವ್ರನ್ನ ಹಿಡಿಯುವಂಥ ಸಮಯದಲ್ಲಿ ಅವ್ರ ಮನಸ್ಥಿತಿಗಳು ನಮ್ಗೆ ಗೊತ್ತಾಗಿರ್ತದೆ. ಇಂಥ ಅಪರಾಧಗಳು ಮಾಡಿಕೊಂಡು ಅಪರಾಧ ಮಾಡಾದ್ಮೇಲೆ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಏನಾಗ್ತದೆ ಅಂತಂದರೆ, ಯಾವಾಗ ಕಸ್ಟಡಿ ಇರ್ತದೆ, ಯಾವಾಗ ಸಾರ್ವಜನಿಕರ ಮುಂದೆ ಎಳೆದಾಡಿ ಸಾರ್ವಜನಿಕರ ಮುಂದೆ ಓಡಾಡಿಸ್ತಾ ಇದನ್ನು ನಡೀತಾ ಇರ್ತದೋ, ಅವಾಗ ಮಾತ್ರ ಅವ್ರಿಗೆಲ್ಲೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ, ಮಾಡಬಾರ್ದಾಗಿತ್ತಲ್ಲ ಅಂತ ಅನ್ನುವಂಥ ಒಂದು ಗಿಲ್ಟ್ ಕಾಡ್ತದೆ. ಬಟ್ ಇವ್ರು ಒಳಗಡೆ ಹೋದ ತಕ್ಷಣ ಏನಾಗ್ತದೆ ಅಂತಂದರೆ, ಇವ್ರನ್ನ ಮಾತಾಡಿಸ್ತಾ ಹೋಗ್ತಕ್ಕಂಥವ್ರು ಪ್ರತಿ ದಿವಸ ಪರವಾಗಿಲ್ಲ ಬಿಡು, ಆಯಿತು, ನೀನು ಏನು ನಡೆದೋಗಿದೆ, ಈಚೆ ಬಂದ್ಬಿಡ್ತೀಯ, ಬೇಲ್ ಸಿಕ್ಬಿಡ್ತದೆ, ಯಾರು ಮಾಡದೇ ಇರೋದು ನೀನು ಮಾಡಲಿಲ್ಲ, 100 ಕೊಲೆಗಳು ಮಾಡಲಿಲ್ವಾ, ಆ ಆ್ಯಕ್ಟ್ರ್ ಜೈಲಲ್ಲಿ ಇರಲಿಲ್ವಾ, ಈ ಆ್ಯಕ್ಟ್ರ್ ಜೈಲಲ್ಲಿ ಇರಲಿಲ್ವಾ, ಅವ್ರು ಮರ್ಡರ್ ಮಾಡ್ಬಿಟ್ಟು ಒಳಗಿರಲಿಲ್ಲ ಅನ್ನುವಂಥ ಒಂದು ಮಾನಸಿಕವಾಗಿ ಅವ್ರನ್ನ ಸಿದ್ಧತೆ ಮಾಡ್ತಾರಲ್ಲ, ಅದು ತಪ್ಪದು ಯಾವ ಕಾರಣಕ್ಕೂ. ಅಂಥವ್ರ ಸಂಖ್ಯೆ ಹೋಗಿ ಅಲ್ಲಿ ಮಾತಾಡ್ತಕ್ಕಂಥವ್ರು ಅವ್ರ ಜೊತೆ ಏನು ಮಾತಾಡ್ತಾರೆ, ಅವ್ರು ಏನು ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ತಪ್ಪೇ ಆ್ಯಕ್ಚುಲಿ. ಅದರಿಂದ ಏನಾಗ್ತದೆ ಅಂತಂದರೆ, ಅವ್ರಿಗೆ ಯಾವುದೇ ಏನೋ ಅಚಾನಕ್ ಆಗಿಬಿಡ್ತು ಬಿಡು, ಏನೋ ನಾನು ಮಾಡಬೇಕು ಅಂತ ಮಾಡಿರಲಿಲ್ಲ ಬಿಡು, ನಾನು ಈ ಕಡೆ ಹೊಟ್ಟೋದೆ ಆಮೇಲೆ ಹೊಡೆಸಾಯಿಸ್ಬಿಟ್ಟವ್ರೆ ಬಿಡು, ಈ ಥರದ ಒಂದು ಪರಿಕಲ್ಪನೆ ಅವ್ರ ತಲೆಯಲ್ಲಿ ಒಳಗಡೆ ಬಂದ್ಬಿಟ್ಟಾಗ ಏನಾಗುತ್ತೆ ಅಂದರೆ, ಅವ್ರಿಗೆ ಪಶ್ಚಾತ್ತಾಪ ಅನ್ನುವಂಥ ನನ್ನ ಲೆಕ್ಕದಲ್ಲಿ ಅದು ಬರುವುದೇ ಇಲ್ಲ. ಯಾಕೆಂದರೆ ಬರಲೇಬೇಕು ಅವ್ರಿಗೆ, ಈಗಾಗಲೇ ಸತ್ತೋಗ್ಬಿಟ್ಟಿದ್ದಾನೆ, ಇವ್ರು ಕರ್ಸಿದ್ಕೆ ಅವ್ರು ಕರ್ಕೊಂಡು ಬಂದಿದ್ದು, ಮತ್ತು ಆ ಬಾಡಿ ಎತ್ಕೊಂಡೋಗಿ ಬಿಸಾಕಿ ಅನ್ನೋದಕ್ಕೆ ಅವ್ರು ಎತ್ಕೊಂಡ್ಬಂದು ಬಿಸಾಕಿದ್ದು. ಅದಾದಮೇಲೆ 3 ಜನ ಹೋಗಿ ಒಳಗಡೆ ನೀವು ಪೊಲೀಸ್ನವ್ರ ಹತ್ರ ಸಿಗಾಕೊಳ್ಳಿ ಅಂತ ತಕ್ಷಣ ಇವ್ರು ಹೇಳೋದಕ್ಕೆ ಅವ್ರು ಹೋಗಿ ಸಿಗಾಕೊಂಡಿದ್ದು. ಹೀಗೆ ಒಂದಲ್ಲ ಒಂದು ಚಟುವಟಿಕೆ ಒಳಗಡೆ ಪಶ್ಚಾತ್ತಾಪ ಬರಲೇಬೇಕು ಮಾಡಿರುವಂಥದ್ದು. ಅದು ಮರ್ತೋಗಿ ಇದೆಲ್ಲ ಇದ್ರೂ ಸಹ ಇಂಥ ಸಮಯದಲ್ಲಿ ಇಂಥ ಒಬ್ಬ ಬೆಂಗಳೂರು ನಗರದಲ್ಲಿ ಯಾರು ರೌಡಿ ಅಂತ ಅಂದ್ಬಿಟ್ಟು ಒಬ್ಬ ರಸ್ತೆನಲ್ಲಿ ಓಡಾಡೋ ಚಿಕ್ಕ ಹುಡುಗನೂ ಸಹ ಹೇಳ್ಬಿಡ್ತಾನೆ, ಅಪೂರ್ವಾಪರ ಏನಪ್ಪ ಮನುಷ್ಯಂದು, ಈಗ ಜೈಲೊಳಗಡೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಸರಿನಾ ಅಲ್ವಾ ಅಂತ ಅನ್ನುವಂಥದ್ದು ಯೋಚನೆ ಮಾಡಲ್ಲ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಇದು ಗುಂಡಿ ಹೊಡಿ ಕೇಸೇ. ಓಕೆ, ಹಾಗೆ ಸಂಪರ್ಕದಲ್ಲಿ ಸರ್ ವಾಪಸ್ ಬರ್ತೀವಿ. ಸೊ ಹಾಗೆ ಜನರ ಮುಂದೆ ಇದ್ದಾಗ ಆ ಮನಸ್ಥಿತಿ ಬರುತ್ತೆ ಅನ್ನೋದಾದರೆ, ಗಿಲ್ಟ್ ಫೀಲ್ ಆಗುತ್ತೆ ಅನ್ನೋದಾದರೆ ಒಂದು ಕೆಲಸ ಮಾಡಬೇಕು. ಜೈಲಿನ ಎಲ್ಲ CC ಕ್ಯಾಮ್ರಾಗಳೇನಿದ್ದಾವೆ ಅವುಗಳನ್ನೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಇಟ್ಟುಬಿಡಬೇಕು. ಎಲ್ಲ ದೃಶ್ಯಗಳು ಪಬ್ಲಿಕ್ಕಿಗೆ ಕಾಣಿಸೋ ರೀತಿಯಲ್ಲಿ. ಇಟ್ಸ್ ಅ ಗುಡ್. ಜೈಲಲ್ಲಿ ಏನಾಗ್ತಾ ಇದೀನಿಲ್ಲ ಗೊತ್ತಾಗುತ್ತೆ ಅಲ್ವಾ, ಗೊತ್ತಾಗುತ್ತೆ ಸರಿ ಇದಾರಾ ಇಲ್ವಾ, ಯಾರಿಗೆ ಯಾವ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅದನ್ನಾದರೂ ಮಾಡಿ. ಇಲ್ಲ ಅವರನ್ನು ವಿಚಾರಣಾ ಕೈದಿಗಳನ್ನಾಗಿ ಮಾಡೋ ಬದಲಾಗಿ ಹೋಮ್ ಕ್ವಾರಂಟೈನ್ ಆಗಿ ಮಾಡಿಟ್ಬಿಡಿ. ಇಷ್ಟೆಲ್ಲ ಜನರ ದುಡ್ಡಲ್ಲಿ ತೆರಿಗೆ ದುಡ್ಡನ್ನು ಕಟ್ಬಿಟ್ಟು 9 ಜನ ಒಂದು ದಿನಕ್ಕೆ ಸಿಬ್ಬಂದಿಗಳನ್ನು ಹಾಕಿ VVIPಗಳಿಗೆ ಭದ್ರತೆಯನ್ನು ಕೊಟ್ಕೊಂಡು 9 ಜನ ಇದ್ದಾರಂತೆ ಇವ್ರು ಬ್ಯಾರಕೇನ್ ನೋಡ್ಕೊಳ್ಳೋಕ್ಕೆ. 9 ಜನ, ಒಂದು ಶಿಫ್ಟಲ್ಲಿ 3 ಜನ ಅಂಥದ್ದು 3 ಶಿಫ್ಟು
9 ಜನ ಇರೋದು. ಏನು ವ್ಯವಸ್ಥೆ ಇಷ್ಟೆಲ್ಲ ಇದ್ದಾಗ ಇದಕ್ಕೆಲ್ಲ ಎಷ್ಟು ದುಡ್ಡು ಕೊಡಬೇಕು? ಆ 9 ಜನಕ್ಕೆ ಸಂಬಳ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಅಲ್ಲೂ 3-3.5 ಲಕ್ಷ ಆಗಲ್ವಾ? 50,000 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ಈಗಿರೋ ಸಿಬ್ಬಂದಿಗಳಿಗೆ. ಅಯ್ಯೋ, ಇದು ನಮ್ಮ ವ್ಯವಸ್ಥೆ. ಯಾಕೆ ನಮ್ಮ ವ್ಯವಸ್ಥೆ ಬದಲಾಗಲ್ಲ ಅಂದರೆ ಇಂಥದಕ್ಕೇ.